ಕೊಪ್ಪಳ ಕಾಲೇಜಿಂದ. ನೀವು ನಿನ್ನಿಂದ ಮೊಬೈಲಲ್ಲಿ ವಿಡಿಯೋ ಬರ್ತಿರೋದನ್ನ ಗಮನಿಸಿದಿರ ಅನ್ಕೊಂಡಿದ್ದೀನಿ. ಪೆಟ್ರೋಲ್ ಮತ್ತು ಚಾಕು ಬಳಸಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಂತ ಏನು ತೋರಿಸ್ತಾ ಇದ್ದಾರಲ್ಲ, ಆ ಚಾಕು ತೋರಿಸಿರ್ತಕ್ಕಂಥ ಉಪನ್ಯಾಸಕಿ ನಾನೇ. ನಾನಿಲ್ಲಿ ಯಾರನ್ನೂ ದೂಷಿಸೋದಕ್ಕೆ ಅಥವಾ ಯಾರನ್ನೂ ಸಾಯಿಸೋದಕ್ಕಂತ ನಾನು ಚಾಕು ತಂದಿದ್ದಲ್ಲ. ಇಲ್ಲಿ ನಮ್ಮನ್ನ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತಾನೆ ಆ ಚಾಕು ತಂದಿದ್ದು. ಯಾಕೆಂದ್ರೆ ಇವತ್ತು ಇಲ್ಲಿ ಕುಂತಿರ್ತಕ್ಕಂಥ 6,000 ಜನರ ಜೀವನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅವ್ರು ಅನ್ಕೊಂಡಿರ್ಬೋದು ನಾವು ಕೇವಲ 6,000 ಜನ ಉಪನ್ಯಾಸಕರಂತೇಳಿ. 6,000 ಜನ ಅಲ್ಲ, 6,000 ಜನ ಮನೇಲಿ ಇರ್ತಕ್ಕಂಥ ಅಪ್ಪ ಅಮ್ಮ ಮಕ್ಕಳು ಗಂಡ ಹೆಂಡತಿ, ಅವರು ಕುಟುಂಬ ನಿರ್ವಹಣೆ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದೆ. ಇವತ್ತು ಒಂದು ಹೋಟೆಲ್ ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ ಅಂತ ಕೇಳಿದ್ರೆ ನಿಮಗೆ ಏಜ್ ಇಲ್ಲ, ನಿಮಗೆ ಸರ್ವ್ ಮಾಡಕ್ ಆಗಲ್ಲ, ನಮಗೆ ಯಂಗ್ಸ್ಟರ್ಸ್ ಬೇಕು ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಇವತ್ತು ಅಂದ್ರೆ ಹೋಟೆಲ್ ಅಲ್ಲಿ ನಾವು ಸರ್ವ್ ಮಾಡಕ್ ಕೂಡ ನಮ್ಗೆ ಅರ್ಹತೆ ಇಲ್ಲ ಅಂತವ್ರನ್ನ ಇವತ್ತು ಬೀದಿಗೆ ತರ್ತಾ ಇದ್ದಾರೆ ಸರ್ಕಾರ. ಇಲ್ಲಿ ಯಾವ ಮಾನವೀಯತೆಯನ್ನು ನಮಗ್ ತೋರಿಸ್ತಾ ಇದ್ದಾರೆ. ನಾವೇನೋ ನಮ್ಮ ಮಕ್ಕಳನ್ನ ಫಾರಿನ್ ಕಳಿಸಿ ಎಜುಕೇಶನ್ ಮಾಡ್ಸೋದಕ್ಕೆ ನಿಮ್ಮನ್ನ ಕೇಳ್ಕೊಳ್ತಾ ಇಲ್ಲ. ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟಿ ನಾವು ಮನೇಲಿ ಇರ್ಬೇಕು ಅಂತ ಕೇಳ್ತಾ ಇಲ್ಲ. ಬೆಂಚ್ ಕಾರಲ್ಲಿ ಓಡಾಡ್ಬೇಕು ಅದಕ್ಕೆ ನಮ್ಗೆ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ಹೊಟ್ಟೆ ತುಂಬಿಸೋಕೆ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ನಾವು ಈ ಕೆಲಸ ಬೇಕು ಅಂತ ಕೇಳ್ತಾ ಇದೀವಿ. ಹೊರತಾಗಿ ಯಾರು ಕೂಡ ಇಲ್ಲ ಆಡಂಬರ ಜೀವನವನ್ನು ನಡೆಸಕ್ ಕೇಳ್ತಾ ಇಲ್ಲ. ಇದು ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟು ಜನರ ಜೀವನವನ್ನ ಹಾಳು ಮಾಡಿ ಅವ್ರನ್ನ ಬೀದಿಗೆ ತಂದು ಅವ್ರ ಕುಟುಂಬವನ್ನ ಹರಿಸಿ ನೋಯಿಸಿ ಅದ್ರ ಮೇಲೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದಾರೆ ಅಂದ್ರೆ ಇವ್ರಿಗೆ ಇನ್ನೇನು ಬೇಕು ಹೇಳ್ರಿ? ಎಷ್ಟು ಜನರ ಜೀವನ ಬೇಕಿಲ್ಲ? ಇಂಥವ್ರೆಲ್ಲ ರೆಡಿ ಇದ್ದಾರೆ, ಅವ್ರವ್ರ ಜೀವನ ಕೊಡಕ್ ರೆಡಿ ಇದ್ದಾರೆ. ನಿನ್ನ ಪೆಟ್ರೋಲ್ ಹಾಕೊಳಕ್ ಹೋಗಿದ್ರು, ನಾನ್ ಚಾಕು ಹಿಡ್ಕೊಂಡಿದ್ದೆ. ಯಾಕೆ ಹಿಡ್ಕೊಂಡಿದ್ದೆ? ನಾನ್ ಮಾಡ್ಬೇಕು ಹೋಗ್ಬೇಕು ಅಂದ್ರೆ ನಾವು ಉಪದೇಶ ನಮ್ಮ ಮೇಡಮ್ ಎಲ್ಲರೂ ತಡೆದು ನಿಂತರು. ಬೇಡ ಬೇಡ, ಒಂದ್ ಜೀವ ಹೋದ್ರೆ ಬರಲ್ಲ ಅಂತೇಳಿ. ಹೌದು, ನನ್ ಮಕ್ಕಳು ಮರ್ತು, ನನ್ ಮನೆ ಮರ್ತು ನಾನು ನಿನ್ನ ಆ ಪರಿಸ್ಥಿತಿ ನಾನು ರೆಡಿ ಆಗಿದ್ದೇನೆಂದ್ರೆ ಅಂತ ಪರಿಸ್ಥಿತಿ ಇರ್ತಕ್ಕಂಥ ಎಲ್ಲರ ಮನೆಯಲ್ಲೂ ಇದೆ, ಎಲ್ಲರ ಮನೆಯಲ್ಲೂ ಇದೆ. ಅವ್ರು ಯಾರು ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿದೆ ಈ ಸರ್ಕಾರ? ಎಲ್ಲಿದೆ ಮೇಡಮ್ ಬಾಕಿನ ಅವ್ರನ್ನ ಆಕೆ ನಾವು ನಮ್ಮ ಪರಿಸ್ಥಿತಿ ಹೆಂಗಿದೆ, ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟಿದೆ? ಗಂಡ್ ಮಕ್ಳು ಅಷ್ಟೇ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ರ, ನಾವ್ ಯಾರು ಹೆಣ್ಮಕ್ಳು ಮನೆ ಜವಾಬ್ದಾರಿ ಹೊತ್ಕೊಂಡಿಲ್ಲ. ನಮ್ಮ ಮನೆ ಜವಾಬ್ದಾರಿ ನಮ್ಗೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಮೇಡಮ್? ನಿಮ್ಗೆ ಗೊತ್ತಿದ್ಯಾ? ಎಸಿ ರೂಮ್ ನಲ್ಲಿ ಕುತ್ಕೊಂಡು ಕಾಫಿ ಕೊಡ್ತಾ ನಕ್ಕಂತ ಮಾತಾಡಿ ಆರ್ಡರ್ ಪಾಸ್ ಮಾಡ್ತೀವಿ. ನಿಮಗೆ ಯಾವ ಗೊತ್ತಾಗಲ್ಲ ಮೇಡಮ್? ಬನ್ನಿ ಮೇಡಮ್, ನೀವು ಬನ್ನಿ. ನಮ್ಮ ಹಾಗೆ 30,000 ರೂಪಾಯಿಗೆ ಹೋದ್ರ 8,800 ರೂಪಾಯಿದಿಂದ ಕೆಲಸ ಮಾಡಿದ್ದಾರೆ ಎಷ್ಟೋ ಜನ ಉಪನ್ಯಾಸಕರು. ಅವ್ರು ಬಂದು ಕೇಳ್ರಿ ಮೇಡಮ್, ಈಗ ಅವ್ರ ಜೀವನ ಹೇಗಾಗಿದೆ ಅಂತ ಕೇಳಿ. ಅಲ್ಪ ಸ್ವಲ್ಪ ಇವತ್ತು ನಮಗೆ ಗೌರವ ಸಿಗ್ತಾ ಇದೆ ಅಂತಂದ್ರೆ ನಾವು ಇಷ್ಟು ದಿನ ಮಾಡಿರ್ತಕ್ಕಂಥ ನಮ್ಮ ಉಪನ್ಯಾಸ ಮೇಡಮ್ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ನಿಂತ್ಕೊಂಡು ನಮ್ ನಮಸ್ತೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಪಾಠ ಮೇಡಮ್. ಇವತ್ತು ನೀವ್ ಏನ್ ಹೇಳ್ತಿರಲ್ಲ, ಕ್ವಾಲಿಟಿ ಕ್ವಾಲಿಟಿ, ಬರೇ ಎಸಿ ರೂಮ್ ನಲ್ಲಿ ಕುತ್ಕೊಂಡ್ರೆ ಕ್ವಾಲಿಟಿ ಸಿಗಲ್ಲ ಮೇಡಮ್. ಬನ್ನಿ ಮಕ್ಕಳು ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನ ಹೆಂಗೆ ಗುರುಸ್ತಾರೆ ಅಂತ. ಅದು ಮೇಡಮ್ ಶಿಕ್ಷಣ ಅಂದ್ರೆ. ಇವತ್ತೇನು ರೂಲ್ಸ್ ಅದು ಇದು ಅಂತ ಹೇಳ್ತಿರಲ್ಲ, ನಿಮಗಿದು ಅರ್ಥ ಆಗ್ತಾ ಇಲ್ಲ. ನಮ್ ಜೀವ ಕೊನೆ, ನಮ್ಮ 6,000 ಜನ ಹೆಣ್ಮಕ್ಳ ಮನೆ ಹಾಗೂ ಉಪನ್ಯಾಸಕರ ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿದೆ. ನಾಳೆ ಏನೆಲ್ಲ ಆದ್ರೆ ಅದಕ್ಕೆ ನೀರ್ ಕೊಡ್ರಿ ಸ್ವಲ್ಪ.